ನಮಸ್ತೆ, ಅಕ್ಷತಾಸ್ ಡೇ ಬುಕ್ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ? ಕ್ಷೇಮ ಅಂತ ಭಾವಿಸ್ತೀನಿ. ತುಂಬ ದಿನದಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಬಿಕಾಸ್ ಐ ವಾಸ್ ಬ್ಯುಸಿ ಅನ್ನೋದಕ್ಕಿಂತಲೂ ಬೀಯಿಂಗ್ ಅ ವರ್ಕಿಂಗ್ ವುಮೆನ್ ಆ್ಯಂಡ್ ಬೀಯಿಂಗ್ ಅ ಮದರ್ ಆಫ್ ಟಾಡ್ಲರ್, ಮನೆ ಕೆಲಸ, ಆಫೀಸ್ ಕೆಲಸ ಆ್ಯಂಡ್ ಮಗುನು, ಇಟ್ ಈಸ್ ಲೈಕ್ ಹೆಕ್ಟಿಕ್. ಹಾಗಾಗಿ ನನಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಆಗಲಿಲ್ಲ. ಸೊ ತುಂಬ ಲಾಂಗ್ ಗ್ಯಾಪ್ ಆಯಿತು. ಆದಷ್ಟು ಬೇಗ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊತೀನಿ, ಬಟ್ ಟೈಮ್ ಆಗಲ್ಲ. ಶೂಟ್ ಮಾಡಿಕೊಂಡು ಬೇರೆ ಕೆಲಸನೂ ಮಾಡಿಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಸೊ ಇನ್ನು ನನ್ನ ಇವತ್ತಿನ ದಿನ ಬಂದುಬಿಟ್ಟು ಮನೆ ಕೆಲಸ. ಇನ್ನು ನನ್ನ ದಿನ ಸ್ಟಾರ್ಟ್ ಆಗಿದ್ದೆ 10 ಗಂಟೆಗೆ. ರಜೆ ಇದ್ದಿದ್ದರಿಂದ ನಾನು ಲೇಟಾಗಿದ್ದೆ. ಅಷ್ಟೊತ್ತಿಗೆ ನನ್ನ ಮಗಳಿಗಂತೂ ಫುಲ್ ಹೊಟ್ಟೆ ಹಶ್ವಾಗಿಬಿಟ್ಟಿತ್ತು. ಅವಳಿಗೊಂದು ಚಪಾತಿ ಮಾಡಿ, ಇನ್ನು ಮನೆ ಅಂತೂ ಇಷ್ಟು ಮೆಸ್ಸಿಯಾಗಿ ಇಟ್ಕೊಂಡಂತೂ ನೆಮ್ಮದಿಯಾಗಂತೂ ನಿದ್ರೆ ಆಗಲಿ ರೆಸ್ಟ್ ಆಗಲಿ ಮಾಡೋಕ್ಕಾಗಲ್ಲ. ಇನ್ನು ಸಿಂಪಲ್ಲಾಗಿ ಬಿರಿಯಾನಿ ಮತ್ತು ಕಬಾಬ್ನ ಬ್ರೇಕ್ಫಾಸ್ಟ್ಗೆ ಅಂತ ಮಾಡಿಕೊಂಡೆ. ಅಷ್ಟೊತ್ತಿಗೆ ನೋಡಿದ್ರೆ ಮಧ್ಯಾಹ್ನ ಆಗಿಬಿಟ್ಟಿತ್ತು. ಸೊ ಲಂಚ್ಗೆ ಇದು ಇನ್ನೆಲ್ಲ ಮುಗಿಸ್ಕೊಂಡು ನಾನು ನನ್ನ ಕೆಲಸನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ್ರೆ, ನನ್ನ ಮಗಳಂತೂ, ನಾವು ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ನಾವು ಅಷ್ಟು ಈಸಿಯಾಗಿ ಎಲ್ಲ ಕೆಲಸನೂ ಮಾಡ್ತೀವಿ ಅಂದರೆ ಅದು ಕಷ್ಟನೇ ಇದೆ. ಬಿಕಾಸ್ ನಾವು ಏನು ಮುಟ್ಟಿದ್ರೂ ಅದು ಅವ್ರಿಗೆ ಬೇಕು. ಹಾಗೆ ಅವರ ಅಟೆನ್ಷನ್ನ ಬೇರೆ ಕಡೆಗೆ ಡೈವರ್ಟ್ ಮಾಡಿ ನಮ್ಮ ಕೆಲಸನ ನಾವು ಮಾಡ್ಕೊಬೇಕಾಗತ್ತೆ. ಸೊ ಹಾಗಾಗಿ ಪರ್ಫೆಕ್ಟಾಗಂತೂ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಇನ್ನು ನಾನಿಲ್ಲಿ ನನ್ನ ಮಗಳನ್ನ ಡೇ ಕೇರಿಗೆ ಕಳಿಸ್ತೀನಿ. ಹಾಗಾಗಿ ಅವಳಿಗೆ ಬೆಡ್ಶೀಟು, ಬೆಡ್ ಸ್ಪ್ರೆಡ್ಡು, ಹಾಗೆ ಎಕ್ಸ್ಟ್ರಾ ಡ್ರೆಸ್ಸಸ್ಸು, ಡಯಪರ್ಸು ಎಲ್ಲ ಹಾಕ್ತೀನಿ. ಇನ್ನು ಅವರು 15 days ಒನ್ಸ್ ಇದನ್ನ ವಾಶಿಗೆ ಕಳಿಸ್ತಾರೆ. ಅಲ್ಲಿ ತನಕ ಅದು ಅಲ್ಲದೆ ಡೈಲಿ ಬ್ಯಾಗಿಗೊಂದು ಪೇರ್ ನನ್ನ ಡ್ರೆಸ್ಸು ಮತ್ತು ಡಯಪರ್ ಹಾಕಿ ಕಳಿಸಿರ್ತೀನಿ. What is this? Quiz. Yes. What is this? Shapes. Shape. What is this? Triangle. Yes, triangle. What is this? Circle. Yes. What is this? Square. Rectangle. Yes, rectangle. What is this? Square. Yes. ಇನ್ನು ನನ್ನ ಕೆಲಸಲ್ಲೇ ನಾನು ಮುಳುಗೋಕ್ಕೂ ಆಗಲ್ಲ. ಯಾಕಂದರೆ ಅವಳ ಪಾಡುಗಳು ಒಬ್ಬಳೇ ಇದು ಮಾಡ್ತಿರ್ತಾಳೆ. ಹಾಗಾಗಿ ಅವಳ ಜೊತೆನೂ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅವಳ ಜೊತೆನೂ ಆಟ ಆಡೋಕ್ಕೆ ಅಂತ ನಾನು ಯೂಸ್ ಮಾಡಿದ್ದು ಬಂದು ಫ್ಲ್ಯಾಶ್ ಕಾರ್ಡು. ಇದನ್ನ ನಾನು ಅಮೆಝಾನ್ ಇಲ್ಲ ಮೀಶೋದಿಂದ ತರಿಸಿದ್ದೀನಿ. ಸೊ ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ರೆ ನೋಡಿ, ತುಂಬ ಹೆಲ್ಪ್ ಆಗುತ್ತೆ. ಎಲ್ಲ ಥರದ್ದು ಇದರಲ್ಲಿ ಇರುತ್ತೆ. ಅಂದರೆ ಆ್ಯನಿಮಲ್ಸು, ಕಲರ್ಸು, ಶೇಪು, ಫ್ರೂಟ್ಸು, ಬರ್ಡ್ಸು, ಹಾಗೆಯೇ ಆ್ಯಕ್ಷನ್ಸು. ಚಿಕ್ಕ ಮಕ್ಳಿಗೆ ಆರಾಮಾಗಿ ಇದರಿಂದನೇ ಸ್ಟಾರ್ಟ್ ಮಾಡ್ಬೋದು. ಸೊ ನನಗೆ ಫಸ್ಟ್ ಗೊತ್ತಿರಲಿಲ್ಲ. ನಾನು ನನ್ನ ಮಗಳನ್ನ ಥೆರಪಿ ಕರ್ಕೊಂಡು ಹೋದಾಗ ಈ ಥರ ಫ್ಲ್ಯಾಶ್ ಕಾರ್ಡ್ಸಿಂದ ಮಕ್ಕಳಿಗೆ ಹೇಳ್ಕೊಡೋದನ್ನು ನಾನು ನೋಡಿದ್ದು. ಸೊ ಹಾಗಾಗಿ ಅವಳಿಗೂ ನಾನು ಬೈ ಮಾಡಿ ಫ್ರೀ ಟೈಮಲ್ಲೆಲ್ಲ ನಾನು ಅದನ್ನ ಅವಳಿಗೆ ಹೇಳ್ಕೊಡ್ತಾ ಇರ್ತೀನಿ. ಸೊ ಹಾಗಾಗಿ ಅವಳಿಗೆ ಆಲ್ಮೋಸ್ಟ್ ಎಲ್ಲ ಕಲ್ತಿದ್ದಾಳೆ. ಹಾಗೆ ಮೀಶೋದಿಂದ ಇವತ್ತೊಂದು 2 ಪ್ರಾಡಕ್ಟ್ ಬಂತು. ಆಮೇಲೆ ತೋರಿಸ್ತೀನಿ ಒಂದು ಪ್ರಾಡಕ್ಟ್ನ ಏನು ಅಂತ ಅಂದ್ಬಿಟ್ಟು. ಇನ್ನು ಯಾವ್ಯಾವ ವಸ್ತುನ ಎಲ್ಲೆಲ್ಲಿ ಇರಬೇಕು ಅಲ್ಲೆಲ್ಲಿ ಇಟ್ಟರೆ ಮನೆ ಕ್ಲೀನಾಗಿರೋದು. ಇನ್ನು ಚಿಕ್ಕ ಮಕ್ಕಳಿದ್ದಾಗಂತೂ ನಾವು ಇಟ್ಟು ವಸ್ತು ಒಂದು ಕಡೆ ಅಂತೂ ಇರಲ್ಲ. ಅದನ್ನು ಚಲಾಪಿಲಿ ಮಾಡ್ತಿರ್ತಾರೆ ನಾವು ಇಟ್ಟಂಗೆ. ಇನ್ನು ನನ್ನ ಪಾಡಿಗೆ ನಾನು ಕೆಲಸ ಮಾಡಿಕೊಂಡ್ರು ಮಧ್ಯೆ ಅವಳನ್ನ ಚೆಕ್ ಮಾಡ್ಕೊತಾ ಇರ್ತೀನಿ, ಏನು ಮಾಡ್ತಿದ್ದಾಳೆ ಅಂತ ಅಂದ್ಬಿಟ್ಟು. ಇನ್ನು ಅವಳು ಪಾಡುಗಳು ಆಟ ಆಡೋ ಟೈಮಿಗೆ ನನ್ನ ಪಾಡಿಗೆ ನಾನು ಸ್ವಲ್ಪ ನೋಡ್ಕೊಂಡು ಕೆಲಸಗಳನ್ನ ಮಾಡ್ಕೊತೀನಿ. ಇನ್ನು ಇದು ಬಂದುಬಿಟ್ಟು ಟ್ರೇಸಿಂಗ್ ಬುಕ್ ಅಂತ ನಾನು ಅಮೆಝಾನಿಂದ ತರಿಸಿದ್ದೀನಿ. ಏನಕ್ಕೆ ಅಂದರೆ ಈ ವರ್ಷದಿಂದ ನನ್ನ ಮಗಳಿಗೆ ರೈಟಿಂಗ್ ಇದೆ. ಸೊ ಹಾಗಾಗಿ ಪ್ರಾಕ್ಟೀಸ್ ಆಗಲಿ ಅಂತ ಅಂದ್ಬಿಟ್ಟು ಇದು ಎಕ್ಸ್ಟ್ರಾ ಅವಳು ಸ್ಕೂಲ್ ಬುಕ್ಸಲ್ಲೂ ಇದೆ, ಬಟ್ ಅದಲ್ಲದೆ ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಸೊ ಇದು ಬಂದು ಪ್ಯಾಟರ್ನ್ಸ್ ಇದೆ. ಸ್ಮಾಲ್ ಲೆಟರ್ ABCD, ಕ್ಯಾಪಿಟಲ್ ಲೆಟರ್ ABCD, ನಂಬರ್ಸ್ 1 to 10 ಎಲ್ಲ ಇದೆ. ಈ ಎಕ್ಸ್ಟ್ರಾ ಬುಕ್ಸ್ನ ನಾನು ಅವಳಿಗೆ ಥೆರಪಿನಲ್ಲಿ ಪ್ರಾಕ್ಟೀಸ್ ಮಾಡಿಸ್ಬೇಕು ಅಂತ ಈ ವರ್ಷದ ಗೋಲ್ ಇದೆ ನನಗೆ. ಐ ಆಮ್ ನಾಟ್ ಶ್ಯೂರ್ ಹೌ ವೆಲ್ ಶಿ ವಿಲ್ ರೆಸ್ಪಾಂಡ್ ಟು ಇಟ್.
ಅಂತ. ಸೊ ಪ್ರಯತ್ನ ಪಡೋದು ನಾವು ಪಡಲೇಬೇಕಲ್ಲ. ಮಕ್ಕಳು ಯಾವ್ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅದು ಮಾಡಲೇಬೇಕು. ಅಯ್ಯೋ ಬಿಡು ಕಲ್ತ್ಕೊತಾಳೆ ಅಂತ ನಾವು ನೆಗ್ಲಿಜೆನ್ಸಿ ಮಾಡಿದ್ರೆ ಅದು ಆಮೇಲೆ ಹೋಗ್ತಾ ಹೋಗ್ತಾ ತುಂಬ ಕಷ್ಟ ಆಗುತ್ತೆ. ಪ್ರತಿಯೊಂದರಲ್ಲೂ ಅಷ್ಟೇ, ಮಾತಾಡೋದ್ರಲ್ಲಾಗಲಿ, ನಡೆಯೋದ್ರಲ್ಲಾಗಲಿ, ಅವರು ನಮಗೆ ರೆಸ್ಪಾಂಡ್ ಮಾಡೋದ್ರಲ್ಲಾಗಲಿ, ಇದೆಲ್ಲನೂ ತುಂಬ ನೀಟಾಗಿ ಹಂತವಾಗಿ ನಾವು ಅಬ್ಸರ್ವೇಷನಲ್ಲಿ ಇಟ್ಕೊಬೇಕು. ಹಾಗಾಗಿ ಅವಳಿಗೆ ರೈಟಿಂಗ್ ಇವಾಗಲಿಂದನೇ ಸ್ವಲ್ಪ ಹೆಲ್ಪ್ ಮಾಡಿ ಪ್ರಾಕ್ಟೀಸ್ ಮಾಡಿಸಿದ್ರೆ ನೆಕ್ಸ್ಟ್ ಅವಳಿಗೆ ಅಷ್ಟು ಬರ್ಡನ್ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಥೆರಪಿನಲ್ಲಿ ಇದು ಮಾಡಿಸ್ತಾಯಿದ್ದೀನಿ. ಇನ್ನು ಎಲ್ಲ ಬೆಡ್ಶೀಟ್ಗಳು ಎಲ್ಲ ವಾರಕ್ಕೆ ಒಂದೇ ಸತಿ ನನಗಾಗೋದು, ನೀಟಾಗೆಲ್ಲ ಎತ್ತಿ ಮಡಚಿಟ್ಟು ಮಾಡೋಕ್ಕೆ. ಇನ್ನು ತಲೆಗೆ ಎಣ್ಣೆ ಹಾಕೋದು ಅಷ್ಟೇ, ವಾರಕ್ಕೆ ಒಂದು ಸತಿ ನಾನು ನೀಟಾಗಿ ನನ್ನ ಮಗಳಿಗೂ ಅಷ್ಟೇ ಆಯಿಲ್ ಮಸಾಜ್ ಕೊಡ್ತೀನಿ ತಲೆಗೆ. ಹಾಗೆ ನಾನು ಆಯಿಲ್ ಹಾಕ್ಕೊತೀನಿ. ಇನ್ನು ಅವಳಂತೂ ಹಾಕಿಸ್ಕೊಳ್ಳಲ್ಲ, ಓಡಾಡಿಸ್ತಾಳೆ ಹಾಗೇ. ಪ್ರತಿಯೊಂದಕ್ಕೂ ಸರ್ಕಸ್ ಮಾಡ್ದಂಗೆ ಆಗುತ್ತೆ ಅವಳ ಜೊತೆಯಲ್ಲಿ. ನಾವು ಹೆಂಗಸರಂತೂ ಹೊರಗಡೆ ಕೆಲಸ ಮಾಡದೇ ಇರಲಿ, ನಮಗೊಂದು ಪರ್ಮನೆಂಟ್ ಜಾಬು ಹೋಮ್ ಮೇಕರು, ಅದರಿಂದ ನಾವು ಎಸ್ಕೇಪ್ ಆಗೋಕ್ಕಾಗಲ್ಲ. ಹಾಗೆಯೇ ನಾನು ಅವಳ ಜೊತೆನೂ ರೈಮಿಂಗ್ಸ್ ಹೇಳ್ಕೊಂಡು ಬೇರೆ ಕೆಲಸಗಳನ್ನ ಮಾಡ್ತೀನಿ, ಯಾಕಂದರೆ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಂಗಿರಲಿ ಅಂತ ಅಂದ್ಬಿಟ್ಟು. Jumping on the bed. ಇನ್ನು ನಾನು ಮ್ಯಾಟ್ಗಳನ್ನೆಲ್ಲ ಬಂದುಬಿಟ್ಟು ಹಾಟ್ಸ್ಟಾರಲ್ಲಿ ವಾಶ್ ಮಾಡ್ತೀನಿ. ಇದು ಯೂಶ್ವಲಿ ನಾನು 15 days ಒನ್ಸ್ ಅಥವಾ ಸಮ್ಟೈಮ್ಸ್ 3 weeks ಒನ್ಸ್ ಆಗುತ್ತೆ ಮ್ಯಾಟ್ಗಳನ್ನ. ನನಗೆ ಬ್ಯುಸಿ ಶೆಡ್ಯೂಲ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆಯೇ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರೋಣ ಅಂತ ನನ್ನ ಏಮ್ ಇದ್ದಿದ್ದು. ಬಟ್ ಅಷ್ಟೊತ್ತಿಗೆ ನನ್ನ ಮಗಳು ಅಲ್ಲೂ ಬಂದಳು, ಆ ಗಲೀಜು ನೀರಲ್ಲಿ ಆಟಾಡ್ತಾಯಿದ್ಲು. ಸೊ ಆ ಕೆಲಸ ಅಲ್ಲೇ ಡ್ರಾಪ್ ಮಾಡಿ ನಾನು ನೆಕ್ಸ್ಟ್ ಕೆಲಸಕ್ಕೆ ಹೋಗೋಣ ಅಂದ್ಕೊಂಡೆ. ಮನೆ ಒಳಗಡೆ ಅಷ್ಟೇ ಕ್ಲೀನ್ ಇದ್ದರೆ ಸಾಲದು ಅಲ್ವಾ, ಮನೆ ಆಚೆ ಕಡೆನೂ ಕ್ಲೀನ್ ಇರಬೇಕು. ಹಾಗಾಗಿ ಇಲ್ಲಿ ಮರ ಇದೆ, ತುಂಬ ಎಲೆಗಳೆಲ್ಲ ಉದುರ್ತಾ ಇರುತ್ತೆ, ಹಾಗಾಗಿ ಅದು ಕ್ಲೀನ್ ಮಾಡಲೇಬೇಕು. ಇನ್ನು ಕಾಫಿ ಬ್ರೇಕ್. ಸೊ ಹಾಲು ಕಾಯ್ಸೋಕ್ಕಿಂತ ಮುಂಚೆ ನಾನು ಈ ಥರ ನೀರನ್ನ ಕುದಿಸ್ತೀನಿ, ಯಾಕಂದರೆ ಹಾಲು ಒಡೆಯಲ್ಲ ಅಂತ ಅಂದ್ಬಿಟ್ಟು. ಇನ್ನು ನನ್ನ ಮಗಳಿಗೆ ಡೈಲಿ ಹಾಲು ಕೊಡಲ್ಲ, ಯಾಕಂದರೆ ಡೈಲಿ ಕೊಟ್ಟರೆ ಅವಳು ಕುಡಿಯಲ್ಲ. ಒಂದಿನ ಬಿಟ್ಟು ಒಂದಿನ ಆ ಥರ ಹಾಲು ಕೊಡ್ತೀನಿ. ಸ್ವಲ್ಪ ಕಾಫಿ ಹಾಕಿ ನಂತರ ಹಾಲು ಹಾಕಿ ಕೊಡ್ತೀನಿ. ಅದು ಬಿಟ್ಟು ಸಕ್ಕರೆ ಹಾಕಲ್ಲ. ನಾನು ಕಾಫಿ ಯೂಶ್ವಲಿ ಬೆಲ್ಲದ ಕಾಫಿ ಮಾಡೋದು. ಅದ್ರ ಮೇಲ್ಗಡೆ ಇರೋಂಥ ನೊರೆಗೆ ಅವಳು ಖುಷಿಪಟ್ಟು ಇಷ್ಟಪಡ್ತಾಳೆ ಅದನ್ನೊಂಥರ. ಸೊ ಅದ್ರ ಜೊತೆ ಆಟ ಆಡ್ಕೊಂಡು ಕುಡಿತಾ ಇರ್ತಾಳೆ. ಇನ್ನು ನಂದು ಬಂದು ಬ್ಲ್ಯಾಕ್ ಕಾಫಿ, ಅದೊಂಥರ ನೋಡೋಕ್ಕೆ ಮಾತ್ರ ಹಾಲು ಕಾಫಿ, ಆದರೆ ಬ್ಲ್ಯಾಕ್ ಕಾಫಿ. ಇದು ಡಯಟಿಂಗ್ ಕೂಡ ಒಳ್ಳೆಯದು, ಹಾಲು ಜಾಸ್ತಿ ಕುಡಿಬಾರ್ದು ಅಂತ ಅಂದ್ಬಿಟ್ಟು. ಇನ್ನು ನಾವು ರೆಡಿ, ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಹಾಕ್ಕೊಂಡು ಪಾರ್ಕಿಗೆ ಹೋಗೋಣ ಅನ್ನೋಷ್ಟೊತ್ತಿಗೆ ಮಳೆ. ನನ್ನ ಮಗಳಂತೂ ಫುಲ್ ಆಟ ಜೋರು ಮಳೆಯಲ್ಲೇ. ಇನ್ನು ಸಂಜೆ ಅಷ್ಟೊತ್ತಿಗೆ ನಾನು ಡಿನ್ನರಿಗೆ ರಸಮ್ ಮಾಡಿಕೊಂಡೆ. ರಸಮ್ ಎಲ್ಲ ಮಾಡಿ ಇನ್ನು ನನ್ನ ಮಗಳಿಗೆ ಊಟ ಕೊಟ್ಟರೆ ನೋಡಿ. ಯಾಕೆ ಊಟ ಮಾಡಿಲ್ಲ? ಏಕೆ ಊಟ ಮಾಡಿಲ್ಲ? ಯಾಕೆ ತೇಜುಮ್ಮ? ಇಸ್ ಇಟ್ ಇನಫ್? ಸಾಕ ಅಷ್ಟೇ ಊಟ ನಿಂಗೆ ತೇಜು? ಇನ್ನು ಅವಳು ಊಟ ಮಾಡಲಿಲ್ಲ ಅಂತ ಅಂದ್ಬಿಟ್ಟು ನಾನು ಹಾಗೆ ಬಿಡಲ್ಲ, ಇಲ್ಲಾಂದರೆ ಮಿಡ್ ನೈಟ್ ಒದ್ದಾಡ್ತಿರ್ತಾಳೆ, ನನಗೂ ನಿದ್ರೆ ಇರಲ್ಲ. ಹಾಗಾಗಿ ಯಾವಾಗೆಲ್ಲ ಊಟ ಮಾಡಲ್ಲ ಅವಳು, ಈ ಥರ ನಾನು ರವೆ ಮತ್ತು ರಾಗಿ ಹಿಟ್ಟಂದು ಗಂಜಿ ಮಾಡ್ತೀನಿ. ಸ್ವಲ್ಪ ಬೆಲ್ಲ ಮತ್ತು ಒಂಚೂರು ಉಪ್ಪು ಹಾಕ್ಕೊತೀನಿ. ಇನ್ನು ಅವಳು ಬಿಟ್ಟಿದ್ದು ಊಟ ನಾವು ಪ್ರಸಾದ ಅಂತ ತಿನ್ನಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಇನ್ನು ಇದು ಬಂದುಬಿಟ್ಟು ಮೀಸೋ ಪ್ರಾಡಕ್ಟು, ಒಂದು ಶರ್ಟ್ ಆರ್ಡ್ರ್ ಮಾಡಿದೆ, ಮೀಡಿಯಮ್ ಸೈಜು. ಫೈನಲ್ ಲುಕ್ ನೋಡಿ ಹೇಗಿದೆ ಅಂತ. ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ ಅಮೃತಂಗಮಯ. ಓಂ ಶಾಂತಿ 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 ಶಾಂತಿ. ಹೇಳು.
ನಾನು ಡೈಲಿ ಹೀಗೆ ಅವಳಿಗೆ ಪ್ರೇಯರ್ನ ಹೇಳಿಸ್ತೀನಿ ಮಲ್ಗೋಕ್ಕಿಂತ ಮುಂಚೆ, ಯಾಕಂದರೆ ಅದು ಪ್ರಾಕ್ಟೀಸ್ ಆಗಲಿ ಅಂತ. ಸ್ಕೂಲಲ್ಲೂ ಹೇಳಿಸ್ತಾರೆ, ಹಾಗಾಗಿ ಆಲ್ಮೋಸ್ಟ್ ಅದು ಬರುತ್ತೆ, ಬಟ್ ಕ್ಲಾರಿಟಿ ಇಲ್ಲ. ಸೊ ಇವತ್ತು ನನ್ನ ವೀಕೆಂಡ್ ಇಲ್ಲಿಗೆ ಮುಗೀತು. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.